ಪತ್ರಕರ್ತರು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4ನೇ ಆಧಾರ ಸ್ತಂಭ ಅಂತ ಕರಿತೀವಿ. 4ನೇ ಆಧಾರ ಸ್ತಂಭ ಯಾಕಂತಂದ್ರೆ ಅವರು ಜನರಿಗೆ ಸರಿಯಾದಂತ ಸತ್ಯವಾದಂತ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಸತ್ಯ ಅಲ್ಲದೇನೆ ಅಸತ್ಯವನ್ನ ಹೇಳಬಾರದು. ಯಾಕಂತಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನ. ಪತ್ರಕರ್ತರು ಸುಳ್ಳು ಸುದ್ದಿ ಮಾಡಲ್ಲ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರ ಕಷ್ಟ ಬಂದಾಗ ನಿಮ್ ಕಡೆನೇ ನೋಡೋದು. ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆಮೇಲೆ ಈಗ ಊಹಾಪೋಹದ ಸುದ್ದಿ ಪ್ರಾರಂಭ ಆಗುತ್ತದೆ. ಇವರೇ ಊಹಿಸ್ಕೊಳ್ಳೋದು ಹಿಂಗಾಗಿರ್ಬಹುದು. ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ, ಅವ್ರು ಹಿಂಗೆ ಹೇಳಿದಾರೆ ನೀವೇನು ಹೇಳ್ತೀರಿ ಕೇಳೋದು ಸಾಮಾನ್ಯವಾಗ್ಬಿಡೋದು ಇದು. ನಾನು ಅದಕ್ಕೆ ಅನೇಕ ಸಾರಿ ಪತ್ರಕರ್ತರು ಭೇಟಿನೇ ಮಾಡಲ್ಲ. ನಾನು ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ. ದಿಸ್ ಇಸ್ ನಾಟ್ ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಇದು, ಗೊತ್ತಾಯ್ತಾ? ಅದಕ್ಕೆ ನೀವು ಸುದ್ದಿ ಸಾಧ್ಯವಾದ ಮಟ್ಟಿಗೆ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಬಹಳಷ್ಟು ಈ ಮೌಢ್ಯಗಳನ್ನ ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡಕೂಡದು. ಬಹಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನ ಆಗ್ತದೆ. ಮತ್ತೆ ಬದಲಾವಣೆ ಮಾಡೋದು ಯಾಕೆ? ನೀವು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಮೌಢ್ಯಗಳು ಇದ್ರೆ ಆಗ್ತದ? ಬಸವಣ್ಣವರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳು ಬೇಡಿ ಅಂತ. ಅವರು ಅದು ಹೇಳೋದು ಬಿಟ್ಟು ಅದು ಹೇಳೋದೇ ಇಲ್ಲ. ಯಾವುದು ಹೇಳಬೇಕು ಜನರಿಗೆ ಅದನ್ನ ಹೇಳೋದೇ ಇಲ್ಲ. ಯಾವುದನ್ನು ಹೇಳಬಾರ್ದು ಅದನ್ನ ಹೇಳಕ್ ಶುರು ಮಾಡ್ಬಿಡ್ತಾರೆ. ಜನರ ಅಭಿರುಚಿನ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು, ಸೆನ್ಸೇಷನಲ್ ಸುದ್ದಿ. ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದ್ರೆ ಮಾಡಿ, ಸಮಾಜಕ್ಕೆ ಅನುಕೂಲ ಆಗದೆ ಹೋದ್ರೆ ಜನರಿಗೆ ಅನುಕೂಲ ಆಗದೆ ಮಾಡಕ್ ಹೋಗ. ಬಟ್ ಎನಿವೇ ನೀವು ಫೋಟೋಗ್ರಾಫರ್ಸ್ ಅಲ್ವಾ, ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್. ಸುಮ್ಮನೆ ಜನರಲ್ ಆಗಿ ಹೇಳಿದೆ, ನೀವು ಪಾಪ ಫೋಟೋಗ್ರಾಫರ್ನ ಹಿಡಿದಿಡ್ತಕ್ಕಂಥವ್ರು. ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಅವರು ಪತ್ರಿಕೆ ಪೆನ್ ಉಪಯೋಗಿಸ್ತಾರೆ, ನೀವು ಕ್ಯಾಮ್ರಾ ಉಪಯೋಗಿಸ್ತೀರ, ಅಷ್ಟೇ ವ್ಯತ್ಯಾಸ. ಏನಂತ ಹೇಳ್ತಾರೆ ಸಾಮಾನ್ಯವಾಗಿ, ಒಂದು ನಮ್ಮ ನಾಣ್ಣುಡಿ ಇದೆ, ಒಂದು ಛಾಯಾಚಿತ್ರ 1000 ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅದರಿಂದ ನೀವು ಬಹಳ ಇಂಪಾರ್ಟೆಂಟು. ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ.